ನಮಸ್ತೆ ಆತ್ಮೀಯರೇ, ನಾನು ಇತ್ತೀಚೆಗೆ ನಟಿಸಿರೋ ಚಿತ್ರ ಸಿಂಹರೂಪಿಣಿ ಅಂತ. ಇದರ ಬಗ್ಗೆ ನಾನು ಮೊದಲೇ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಇದು ಈಗ ಅಕ್ಟೋಬರ್ 17ಕ್ಕೆ ರಿಲೀಸಿಗೆ ರೆಡಿಯಾಗಿದೆ. ಮೊನ್ನೆಯಿಂದ ನಾವು ಪ್ರಮೋಷನ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಪ್ರಮೋಷನ್ ನಡೀತಾ ಇದೆ. ಅಂದರೆ ಎಲ್ಲ ಯೂಟ್ಯೂಬರ್ಸ್ಗಳನ್ನು ಕರೆಸಿ ಈ ಚಿತ್ರದ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಚಿತ್ರ ಹೇಗೆ ಬಂದಿದೆ ಅಂತ. ದಯವಿಟ್ಟು ನೀವು ಈ ಚಿತ್ರವನ್ನು ನೋಡಬೇಕು, ಥಿಯೇಟ್ರಲ್ಲಿ ಬಂದೇ ನೋಡಬೇಕು. ಆಮೇಲೆ ಈ ಚಿತ್ರದ ಬಗ್ಗೆ ತುಂಬ ಹೇಳುವಂಥದ್ದು ಇದೆ. ಮುಂದಿನ ಏನು ಬೇರೆ ಎಲ್ಲ ಚಾನಲಲ್ಲಿ ಬರುತ್ತೆ. ಸಿಂಹರೂಪಿಣಿ ಚಿತ್ರ ಹೇಗೆ ಬಂದಿದೆ ಏನು ಅಂತ ನಿಮಗೂ ಗೊತ್ತಾಗುತ್ತೆ. ಭಕ್ತಿ ಪ್ರಧಾನವಾದ ದೇವಿಯ ಬಗ್ಗೆ ಇರುವಂಥ ಚಿತ್ರ. ಓಕೆ, ನನಗೆ ಅಂತೂ ಅದೃಷ್ಟ ಅಂತ ಒಂದು ಒಳ್ಳೆಯ ಚಿತ್ರದಲ್ಲಿ ನನಗೊಂದು ಕ್ಯಾರೆಕ್ಟರ್ ಸಿಕ್ಕಿದ್ದು ನನ್ನ ಅದೃಷ್ಟ. ಆದ್ದರಿಂದ ಈ ಅಕ್ಟೋಬರ್ 17ಕ್ಕೆ ಸಿಂಹರೂಪಿಣಿ ಫಿಲ್ಮ್ ರಿಲೀಸ್ ಆಗ್ತಾಯಿದೆ. ನೀವು ಥಿಯೇಟ್ರಿಗೆ ಬಂದು ನೋಡಿ ಈ ಸಿನಿಮಾವನ್ನು ನೋಡಿ ದೇವರ ಆಶೀರ್ವಾದ ಪಡೀಲಿ, ಹಾಗೆ ಸಿನಿಮಾಕ್ಕೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ದಯವಿಟ್ಟು ಬಂದು ಸಿಂಹರೂಪಿಣಿ ಫಿಲ್ಮ್ ನೋಡಿ. ನಮಸ್ಕಾರ. ಕ್ಯಾರೆಕ್ಟರ್ ಮಾತ್ರ ಅಲ್ಲ, ಎಲ್ಲರ ಕ್ಯಾರೆಕ್ಟರ್. ಅಂದರೆ ಒಂದು 60ರಿಂದ 70 ಜನರ ಕಲಾವಿದರು ಹೇಗಿದ್ದಾರೆ, ಎಲ್ಲಿದ್ದಾರೆ, ಹೆಂಗೆ ಸೇರಿಸಿದ್ದಾರೆ ಎಂಬುದು ಇವತ್ತವರೆಗೆ ನನಗೂ ಗೊತ್ತಿಲ್ಲ, ಡೈರೆಕ್ಟ್ರಿಗೂ ಗೊತ್ತಿರಲಿಕ್ಕಿಲ್ಲ. ಅಂದರೆ ಡೈರೆಕ್ಟ್ರ್ ಗೊತ್ತಿಲ್ಲ ಅಂದರೆ ಅವರು ಏನು ಹೇಳ್ತೀವಿ, ಫಸ್ಟ್ ಕಾಪಿ ಬಂದ ಮೇಲೇ ಅವರದ್ದೊಂದು ಏನು ಇದೆ ತಲೆಯಲ್ಲಿ ಅದು ಕಾಣ್ತದೆ. ಅದು ಇದು ಬರೇ ಫಿಲ್ಮ್ ಮಾತ್ರ ಅಲ್ಲ, ಒಂದು ಶಕ್ತಿ ನಡೀತಾ ಇದೆ. ಗೊತ್ತಿಲ್ಲದೆ ಏನೇನೋ ನಡೀತದೆ. ಹೊಸ ಹೊಸ ಏನು ಒಂದೊಂದು ಸೀನ್ಗಳಿಗೆ ಕಲಾವಿದರುಗಳು ಬಂದು ಮ್ಯಾಚ್ ಆಗ್ತಾರೆ. ತೆಲುಗಿಂದ ಮಾಡಿದ್ದಾರೆ, ತಮಿಳಲ್ಲಿ ಮಾಡಿದ್ದಾರೆ, ನಮ್ಮ ಎಸ್ ಶೆಟ್ಟಿ ಅವರು ಮಾಡಿದ್ದಾರೆ. ಅವರು ತುಂಬ ಏನು ಬ್ಯುಸಿ ಇರುವ ಕಲಾವಿದ. ಆಮೇಲೆ ದೊಡ್ಡ ದೊಡ್ಡ ಕ್ಯಾರೆಕ್ಟ್ರೇ ಮಾಡಿದ್ದಾರೆ. ಎಲ್ಲರೂ ಕೂಡ ಒಂದು ಡಿಫ್ರೆಂಟ್ ಕ್ಯಾರೆಕ್ಟ್ರು. ಯಾವ ರೀತಿಯಲ್ಲಿ ದೇವಿ ಕರ್ಸ್ಕೊಂಡು ಈ ಥರ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ದೇವಿಗೆ ಸಂಬಂಧಪಟ್ಟಿದ್ದು. ಆಮೇಲೆ ಪ್ರತಿಯೊಬ್ಬರು ಕೂಡ ಈ ಸಿನಿಮಾದ ಕಲಾವಿದರಾಗಲಿ ಟೆಕ್ನಿಷಿಯನ್ ಆಗಲಿ ಎಲ್ಲರೂ ಒಂದು ದೇವಿಯ ಆರಾಧನೆ ಮಾಡಿದವ್ರೆ. ನನಗೆ ಇವತ್ತೇ ಮೀಟ್ ಆಗಿದ್ದು. ನಮ್ಮ ಊರವರಾಗಿ ಇವತ್ತರೇ ನಾವು ಅವ್ರನ್ನ ಯಶ್ ಅವ್ರನ್ನ ನಾವು 3 ಜನ ಇಲ್ಲಿ ಕೂತಿದೀವಲ್ಲ, ನಾವು 3 ಜನದ ಒಟ್ಟಿಗೆ ಸೀನ್ಸ್ ಇಲ್ಲ. ಇಂಟರ್ವ್ಯೂಸ್ ಇಂದ ಇವತ್ತು ಒಟ್ಟಿಗೆ ಜೊತೆ ಅದು ಅವ್ರು ನಮ್ಮ ಊರಿನವರು. ಅವರು ಬಹಳಷ್ಟು ಫಿಲ್ಮ್ ಮಾಡಿದ್ದಾರೆ, ಈಗ ಫೇಮಸ್ ಅಲ್ವಾ. ನನಗೆ ಎಲ್ಲೂ ಸಿಗ್ಲಿಲ್ಲ. ಮತ್ತೆ ಬಂದು ಸ್ವಲ್ಪ ತುಳುವಲ್ಲಿ ದಾನಿ ಮರ ಮಾತಾಡ್ಕೊಂಡು ಕೇಳಿದ್ರೆ ಅವ್ರು ಕೂಡ ದೇವಿ ಪೂಜೆ ಮಾಡೋರು. ನಾನು ಮಧ್ಯ ಕುತ್ಕೊಂಡು ತುಂಬಾ ಪವರ್ಫುಲ್ ಫೀಲ್ ಮಾಡ್ತಿದ್ದೀನಿ. ಈ ಕಡೆ ನೋಡಿ ಹರೀಶ್ ಸರ್ ಎಂತೆಂತ ಸಿನಿಮಾಗಳು, ಅದು ಎಂತೆಂತ ರೋಲ್ ಮಾಡ್ಕೊಂಡು. ಈ ಕಡೆ ಯಶ್ ಶೆಟ್ಟಿ ಅವ್ರು ನೋಡಿದ್ರೆ, ಅವ್ರು ಮಾಡಿರೋ ಪಾತ್ರ ನೋಡಿದ್ರೆ ಒಂದ್ಸಲ ಎಲ್ಲರೂ ಬೇಡ್ಕೋಬೇಕು. ಅವ್ರು ನೋಡಿ ಎಂತೆಂತ ಆವಾಗ ಎಂತೆಂತ ಕ್ಯಾರೆಕ್ಟರ್ ಮಾಡಿದ್ರು. ಇವ್ರು ನೋಡಿ ಎಂತೆಂತವ್ರಿಗೆ ಇಂಟರ್ವ್ಯೂ ಮಾಡ್ತಿದ್ರು, ಆಂಕರ್ ಕೆಲಸ ಮಾಡ್ತಿದ್ರು. ಅವ್ರ ಜೊತೆ ನಾವು ಕೂತಿದ್ವಿ ಅಂತ ತಮಾಷೆ. ಇಲ್ಲ, ತುಂಬಾ ಖುಷಿ ಇದೆ, ತುಂಬಾ ಖುಷಿ ಇದೆ. ಯಾಕಂದ್ರೆ ನಾವು 90s ಮತ್ತೆ 2000 ಟೈಮಲ್ಲೆಲ್ಲ ಸಾರ್ನ ಸಾಯಿ ಕುಮಾರ್ ಸರ್ ಮೂವಿಯಲ್ಲಿ, ದೇವರಾಜ್ ಸರ್ ಮೂವಿಯಲ್ಲಿ ಅವರನ್ನು ನೋಡ್ತಿದ್ವಿ. 2016ರಿಂದ ನಿಮ್ಮನ್ನ ತುಂಬಾ ಮೀಡಿಯಾದಲ್ಲಿ ನೋಡಿದ್ವಿ, ಆಮೇಲೆ ಆಂಕರ್ ಆಗಿಬಿಟ್ಟು ನೋಡಿದ್ವಿ. ಇವತ್ತೆಲ್ಲ ಇಲ್ಲಿ ಇಲ್ಲಿ ನಾವು ಒಟ್ಟಿಗೆ ಕೂತ್ ಮಾತಾಡ್ತಿದ್ವಿ ಒಂದು ಮೂವಿ ಬಗ್ಗೆ. ಅಂದರೆ ಟೈಮ್ ಅನ್ನೋದು ನಮಗೆ ಹೇಳೋಕ್ಕಾಗಲ್ಲ, ಎಲ್ಲಿ ಯಾವಾಗ ಏನು ನಡೆಯುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಸಿಂಹರೂಪಿಣಿ ಮೂವಿಯಲ್ಲಿ ನಾವು 3 ಜನ ಒಟ್ಟು ಕೂತಾಗೆ, ಯಾಕಂದ್ರೆ ಅವರು 90s ನೋಡ್ತಿದ್ವಿ. ನಾವು ಸ್ಕೂಲಿಗೆ ಕಾಲೇಜಿಗೆ ಹೋಗ್ತಿದ್ವಿ. ಓಕೆನಾ, 16ಕ್ಕೆ ಬಂದಾಗ ಒಬ್ಬ ಮೀಡಿಯಾದವ್ರನ್ನ ಮಾತಾಡ್ಸೋದು ಅಷ್ಟೊಂದು ಈಸಿ ಇರಲಿಲ್ಲ ನಮಗೆ. ನಾವು ಬಂದಾಗ ಇವತ್ತು ಅದೊಂದು ಟೈಮ್ ಕೊಟ್ಟು ಕೂತು ಮಾತಾಡ್ತಿದ್ವಿ. ಐ ಥಿಂಕ್ ಇದೆಲ್ಲ ಮೊದಲೇ ಬರ್ದಾಗಿದೆ. ನನ್ಗೆ ಇನ್ನೂ ನೆನಪಿದೆ, ನಾವು ಫಸ್ಟ್ ಇವ್ರನ್ನ ಮಾತಾಡ್ತಾಗ ಫಸ್ಟ್ ಸಿನಿಮಾ. ಅಂದ್ರೆ ಅವಾಗಿಂದನೂ ಪರಿಚಯ. ಅಲ್ಲಲ್ಲಿ ಅವ್ರ ಹೊಸ ಸಿನಿಮಾ ಬಂದಾಗೆಲ್ಲ ನಾವು ಇಂಟರ್ವ್ಯೂಸ್ಗೆ ಅಲ್ಲಿ ಇಲ್ಲಿ ಸಿಗೋದು. ಈಗ ಒಂದೇ ಸಿನಿಮಾದಲ್ಲಿ ಇಬ್ರು ಕೂತ್ಕೊಂಡ್ವಿ. ನೀವ್ ಹೇಳಿ, ಆಂಕರ್ ಆಗಿದ್ರಿ, ಹೀರೋಯಿನ್ ಆಗಿದ್ದೀರಾ, ಹೆಂಗ್ ಸಿಕ್ತು ಚಾನ್ಸ್, ಯಾರು ಅಪ್ರೋಚ್ ಮಾಡಿದ್ರು? ನಮ್ಮ ನಿರ್ದೇಶಕರು ಕಿನ್ನರ್ ರಾಜ್ ಸರ್. ಅಂದ್ರೆ ಈಗ ನಾವು ಮೀಡಿಯಾದಲ್ಲಿ ಇರೋರ್ಗೆ ಹೆಂಗಂದ್ರೆ ಪ್ರತಿದಿನ ಸಿನಿಮಾ ತಂಡದ ಜೊತೆನೆ ನಮ್ ಕೆಲಸ. ಈಗ ಪೊಲಿಟಿಕಲ್ ಅಂತ ಬಂದ್ರೆ ಪೊಲಿಟಿಷಿಯನ್ಸ್, ಆ ನ್ಯೂಸ್. ನಾನು ಸ್ವಲ್ಪ ಸಿನಿಮಾ ನ್ಯೂಸ್ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಇದ್ದಿದ್ರಿಂದ ಇಷ್ಟು ವರ್ಷದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಪರಿಚಯ. ಸಿನಿಮಾ ರಂಗದ ನಿರ್ದೇಶಕರು, ನಿರ್ಮಾಪಕರು, ಕಲಾವಿದರು ಎಲ್ಲ. ಅವಕಾಶಗಳು ಅವಾಗ ಬರ್ತಾ ಇತ್ತು. ಬಟ್ ಕಿನ್ನರ್ ರಾಜ್ ಸರ್ ಕನ್ವೆ ಮಾಡಿದ ರೀತಿ ಇಷ್ಟ ಆಗಿ, ಅದು ಅಲ್ಲದೆ ಒಂದು ಚಂದದ ಸಿನಿಮಾ, ನೀಟ್ ಸಿನಿಮಾ ಇದು. 90s 80s ಅಲ್ಲೆಲ್ಲ ದೇವ್ರ ಸಿನಿಮಾಗಳು ಟೆಲಿವಿಷನ್ ಅಲ್ಲಿ ಅವಾಗ ಬಂದಿದ್ದ ಸಿನಿಮಾಗಳು ಇವತ್ತಿಗೂ ಮನೆಯಲ್ಲಿ ಟೆಲಿವಿಷನ್ ಅಲ್ಲಿ ಬಂದ್ರೆ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡಲ್ವಾ, ಆ ತರದೊಂದು ಸಿನಿಮಾ ಇದು. ಹಂಗಾಗಿ ಯಾಕೆ ಮಾಡಬಾರ್ದು ಅಂತ ಹೇಳಿ ಒಪ್ಕೊಂಡಿದ್ದು. ಇನ್ ಕಿನ್ನರ್ ರಾಜ್ ಸರ್ ಬಗ್ಗೆ ನಮ್ಮ ಕ್ಯಾರೆಕ್ಟರ್ ಹೆಂಗ್ ಬಂದಿದೆ?
ನಾನು ಅಂಕಿತಾ ಗೌಡ, ಇದ್ರಲ್ಲೂ ಗೌಡ್ರ ಮಗಳು. ಮೊನ್ನೆ ಸಾಂಗ್ ಬಿಟ್ಟಿದ್ರಲ್ಲ, ತುಂಬಾ ಅದ್ಭುತವಾಗಿ ಕಾಣಿಸ್ತಾರೆ, ತುಂಬಾ ಚೆನ್ನಾಗಿದೆ. ಹೀರೋ ಮತ್ತೆ ಇವ್ರ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಒಂದು ಸ್ಮೂತ್ ಆಗಿರುವಂತ ಒಂದು ಸಾಂಗ್ ಅದು, ನಂಗಂತೂ ತುಂಬಾ ಇಷ್ಟ ಆಯ್ತು. ಬಂಗಾರದ ಗೊಂಬೆಗಳು ತುಂಬಾ ಚೆನ್ನಾಗಿದೆ. ನಮ್ಮ ಇವರು ಇವರು ನಮ್ಮ ಇದು ಮೊನ್ನೆ ದ್ವಾಪರ ಈಗಷ್ಟೇ ರೀಸೆಂಟ್ ಹಿಟ್. ನಾವು 90s to 2000 ಅಲ್ಲಿ ನಂಗೆ ತುಂಬಾ ಇಷ್ಟ ಆದ ಮೂವಿ ನಾಗದೇವತೆ, ಗ್ರಾಮದೇವತೆ. ಈಗಲೂ ಕೆಲವೊಂದು ಸೀನ್ಸ್ ಹಂಗೆ ನೆನಪಲ್ಲಿದೆ. ಅದಾದ್ಮೇಲೆ ನಾನು ತುಂಬಾ ಕಮ್ಮಿ ಆಯ್ತು ನಾನು ಭಕ್ತಿ ಪ್ರಧಾನ ಮೂವಿ ನೋಡಿರೋದು. ಈಗ ಒಂದು ಹೊಸದಾಗಿ ರೂಪಿ ನಂಗೆ ಒಂದು ಆ ತರ ಫೀಲ್ ಕೊಡ್ತಾ ಇದೆ. ನಾವು ಆಕ್ಟಿಂಗ್ ಮಾಡ್ಬೇಕಾದ್ರೂ ಕೂಡ ತುಂಬಾ ವಿಶೇಷವಾಗಿದೆ ಅಂತ ಅನಿಸ್ತಿತ್ತು. ಮತ್ತೆ ಎಲ್ಲ ಮುಗಿದ ಮೇಲೆ ಈ ಒಂದು ಪ್ರಮೋಷನ್ ಟೈಮಲ್ಲಿ ಕೆಲವೊಂದು ಇಂಟರ್ವ್ಯೂಸ್ ನೋಡಿದಾಗ ನಾವು ಕೂತ್ ಮಾತಾಡ್ಬೇಕಾದ್ರೆ ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಈ ಮೂವಿ ಮಾಡ್ಬೇಕಾದ್ರೆ ಅದು ಹೆಂಗಾಯ್ತು, ಪ್ರೊಸೀಜರ್ ಹೆಂಗಿತ್ತು, ಮಾಡ್ತಾ ಏನೇನು ಆಯ್ತು, ಈ ಕೆಲವೊಂದು ಅನುಭವ ಕೇಳಿದಾಗ ತುಂಬಾ ವಿಶಿಷ್ಟವಾಗಿತ್ತು. ಅಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ 4 ದಿವಸ ಶೂಟ್ ಮಾಡ್ಬೇಕಿತ್ತು, ಮಾಡಕ್ಕೆ ಆಗಿಲ್ಲ ಅಂತ ಅವರಿಗೆ. ಅದು ಒಂದೇ ದಿವಸ ಮುಗಿಸೋ ಬಂದ್ಬಿಟ್ರೆ ಅಂತ. ಮತ್ತೆ ಅದೇ ಕ್ಲೈಮ್ಯಾಕ್ಸ್ ಅಂತೆ. ಇಲ್ಲ ಸರ್, ಅದೇ ಕ್ಲೈಮ್ಯಾಕ್ಸ್ ಆಗ್ಬಿಡ್ತು ನಮಗೆ, ನಾವು ಅಂದ್ಕೊಂಡಿದ್ದು ಒಂದೇ, ಅದು ಆಗಿದ್ದೇ ಒಂದೇ, ತಾಯಿ ಮಾಡಿದ್ದೇ ಒಂದೇ ಅಂತ ಹೇಳ್ಬಿಟ್ಟು ಕೆಲವೊಂದು ನೋಡ್ಬೇಕಾದ್ರೆ ಏನೋ ಸಮಥಿಂಗ್ ಏನೋ ಘಟಿಸಿದೆ ಅಂತ ಅನ್ಸ್ಬಿಡುತ್ತೆ. ಮತ್ತೆ ಆ ಕ್ಲೈಮ್ಯಾಕ್ಸ್ ಅವರೆಲ್ಲರೂ ತುಂಬಾ ಏನೋ ಥ್ರಿಲ್ ಆಗಿದ್ರು. ನಮ್ಗೆ ಹೇಳಿದ್ರು, ನೀವು ಹಂಗೆ ಥ್ರಿಲ್ ಆಗ್ಬೇಕಂದ್ರೆ ನೀವು ಕ್ಲೈಮ್ಯಾಕ್ಸ್ ನೋಡ್ಬೇಕು, ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕೂಡ ಅಷ್ಟೇ ಕುತೂಹಲದಿಂದ ಕ್ಲೈಮ್ಯಾಕ್ಸ್ ನ ವೇಟ್ ಮಾಡ್ತಾ ಇದ್ದೀವಿ. ಎಕ್ಸಾಂಪಲ್ ಇಲ್ಲಿದೆ, ಆ ಘಟನೆ ಏನಾದ್ರು ಹೇಳ್ತೀರ ಅಂತ ನೀವು ಹೇಳಿ. ಪೂರ್ತಿ ನಾವು ರಿವೀಲ್ ಮಾಡೋದಕ್ಕಾಗಲ್ಲ, ಅದಕ್ಕೆ ಅವ್ರು ಹೇಳಿರೋದು ಸಿಂಹರೂಪಿಣಿ ಅಕ್ಟೋಬರ್ 17 ನಿಮ್ಗೆ ದೇವಿ ದರ್ಶನ ಆಗುತ್ತೆ ಅಂತ ಹೇಳಿ. ನಮ್ಗೆ ಗೊತ್ತಿರಲಿಲ್ಲ. ಇವರು ಫಸ್ಟ್ ಕೇಳಿದೆ, ಸರ್ ಪರಿಚಯ ಮಾಡಿಸ್ಕೊಟ್ರು ಇವರೇ ಮ್ಯೂಸಿಕ್ ಮಾಡಿದ್ರು. ನಾನು ರೇರ್ ರೆಕಾರ್ಡಿಂಗ್ ಅದ್ರದ್ದು ಸೌಂಡ್ ಕೇಳಿಬಿಟ್ಟು ಒಂಥರ ವೈಬ್ರೇಷನ್ ಬರೋಕ್ಕೆ ಸ್ಟಾರ್ಟ್ ಆಗೋದು ನನಗೆ. ಮೊನ್ನೆ ಇದಾದಾಗ ಟೀಸರ್ ರಿಲೀಸ್ ಆದಾಗ ಅಷ್ಟು ತುಂಬ ಚೆನ್ನಾಗಿ ರೇರ್ ರೆಕಾರ್ಡಿಂಗ್ ಸಾಂಗ್ ಬಿಡಿ. ಸಾಂಗ್ ಕೇಳೋರಿಗೆ ಅದೊಂದು ಇದೇ ಬೇರೆ. ಅದ್ರ ಜೊತೆಗೆ ಯಾಕಂದರೆ ಇದು ದೇವಿ ಶಕ್ತಿ ಅಲ್ಲಿ ರೇರ್ ರೆಕಾರ್ಡಿಂಗ್ ತುಂಬ ಮುಖ್ಯವಾದ ಸ್ಕೋರ್ ಅದು. ಅಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ರಿಯಲಿ. ಅದು ನೀವು ಮಾಡಿದ್ರು ತಾಯಿ ನಾನು ಅವತ್ತು ಹೇಳಿದ್ದೀನಿ. ನಾನು ಅವತ್ತು ಸರ್ ಇಂಡಸ್ಟ್ರಿಗೆ ಇನ್ನೊಬ್ರು ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಸಿಕ್ಕಿದ್ರು, ರೀ ರೆಕಾರ್ಡಿಂಗ್ ನೋಡಿದ ಅವತ್ತೇ ಹೇಳಿದ್ದೀನಿ ನಾನು. ಅಷ್ಟು ಚೆನ್ನಾಗಿದೆ ನೋಡುವ ನನಗೆ ಇದೊಂದು ಪ್ರೂಫು ಅಲ್ವಾ. ನಮ್ದು ಈ ಸಿನಿಮಾದಿಂದ ಹೊಸ ಮ್ಯೂಸಿಕ್ ಡೈರೆಕ್ಟರ್ ಬರ್ತಾರೆ ಎಂಬುದು ಫಿಲ್ಮ್ ರಿಲೀಸ್ ಆದ್ಮೇಲೆ ಜನ ರಿಪೋರ್ಟ್ ಹೇಳ್ತಾರೆ. ಸುಮಾರು ಸಿನಿಮಾ ಮಾಡಿದ್ದಾರೆ, ಈ ಸಿನಿಮಾ ಮೂಲಕ ಅವ್ರಿಗೆ ಒಂದು ಹೊಸ ಥ್ಯಾಂಕ್ ಯು ಸೋ ಮಚ್. ಯಾವ ಆಂಗಲ್ ಅಲ್ಲಿ ನಾನು ಭಯ ಪಡ್ಸಂಗ್ ನಿಂತಿದ್ದೀನಿ ಅಲ್ಲಿ. ಸುಮ್ಮನೆ ಒಂದು ಹೇಳ್ಬೇಕಲ್ಲ, ಏನೋ ಒಂದು ಹೇಳ್ಬೇಕಲ್ಲ, ಸುಮ್ಮನೆ ಕೌಂಟರ್ ಕೊಡ್ಬೇಕಲ್ಲ ನಿಮ್ಗೆ. ಇಲ್ಲಾಂದ್ರೆ ಹೇಳುದಂಗೆ ಎಲ್ಲರೂ ಪ್ರೀತಿಯಿಂದ ಹೊಡೆದಿಲ್ಲ. ನಮ್ಮ ಸೀನಿಯರ್, ನಮ್ಗೆಲ್ಲ ಸೀನಿಯರ್ ನೀವೇ. ಎಲ್ಲೋ ಒಂದ್ ಕಡೆ ಎಲ್ರು ಸ್ಟೇಜ್ಗಳಲ್ಲಿ ಹೆಂಗಿರ್ತಾರೆ ಮೇಡಮ್, ಇರಿ ಸರ್. ತುಂಬ ನಾಚಿಕೆ. ನೆಕ್ಸ್ಟ್ ನೀವೇ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು.